ಮೆಂಡೋನ್ಸಾ ದುಬೈ ಅವರು, ಶಿವರಾಮ್ ಭಂಡಾರಿ ಅವರು ಮುಂಬೈಯವರು, ಅಂತಾರಾಷ್ಟ್ರೀಯ ಮಟ್ಟದ ಕೇಶ ವಿನ್ಯಾಸಕರು, ALR ಕೋತಿ ಅವರು, ರಾಘವ ಕೇಲಾರ್ ಕಾಸರಗೋಡು ಶೈಕ್ಷಣಿಕ ಕ್ಷೇತ್ರ, ಶಿವಾನಂದ ಕೋಟ್ಯಾನ್ ಇವರಿಗೆ ನಾವು ಗೌರವ ಮಾಡುವರಿದ್ದೇವೆ. ಮಧ್ಯಾಹ್ನ 12ರಿಂದ ರಾಧಾಕೃಷ್ಣ ಉಳ್ಳಿಯತಕ್ಕ ಅವರ ಅಧ್ಯಕ್ಷತೆಯಲ್ಲಿ ಬಹುಭಾಷಾ ಕವಿಗೋಷ್ಠಿ ಅಲ್ಲಿ ನಡೆಯಲಿಕ್ಕಿದೆ. ಗಂಗಾಧರ ತೆಕ್ಕೆಮೂಲೆ, ಶ್ರೀಕಾಂತ್ ನೆಟ್ಟಣಿಗೆ ಇವರೆಲ್ಲ. ಮಧ್ಯಾಹ್ನ 1 ಗಂಟೆಗೆ ಕನ್ನಡ, ಮಲಯಾಳಂ, ತುಳು, ಜಾನಪದ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದಿಗೆ ವಿಚಾರಗೋಷ್ಠಿ ಬಹುಭಾಷಾ ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಂವಹನ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಪ್ರೊಫೆಸರ್ ಶ್ರೀನಾಥ್ ಅವರು, ಅನಿರುದ್ಧ ನೀಲಾವೇಲ್ ಅವರು, ಉದಿನೂರು ಮಹಮ್ಮದ್ ಕುಂಜಿ ಅವರು, ಪುರುಷೋತ್ತಮ ಪೆರ್ಲ ಅವರು, ಶ್ಯಾಮ್ ಪ್ರಸಾದ್ ಸರಳಿ ಅವರು, ಹೀಗೆ ಇವರೆಲ್ಲರ ಸಂಬೋಧನೆ ಮಾಡಲಿಕ್ಕಿದೆ. ಸಂಜೆ ಸಮಾರೋಪ ಗೌರವಾನ್ವಿತ ಇದು ಸೋಮಣ್ಣ ಬೇವಿನವರ ಅಧ್ಯಕ್ಷರು, ಕನ್ನಡ ಗಡಿಯಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷತೆಯಲ್ಲಿ ಅದು ಕಾರ್ಯಕ್ರಮ ನಡೆಯಲಿಕ್ಕಿದ್ದು, ಶಿವನ್ ಕುಟ್ಟಿ ಮಾನ್ಯ ಸಚಿವರು ಕೃತಿ ಬಿಡುಗಡೆ, ಶಿವಾನಂದ ಕೋಟ್ಯಾನ್ನವರ ಕಟ್ಪಾಡಿಯವರ ಕೃತಿ ಬಿಡುಗಡೆಯನ್ನು ಮಾಡುವರಿದ್ದಾರೆ. ನೆಲ್ಲಿಕನ್ ನಮ್ಮ ಶಾಸಕರಿಂದ ಮೊದಲುಗೊಂಡು ನಮ್ಮ ಮಂಜೇಶ್ವರದ ಶಾಸಕರು ಕೇರಳದ ವಿಧಾನಸಭೆಯಲ್ಲಿ ಕನ್ನಡದಲ್ಲಿ ತನ್ನ ಅವರ ತನ್ನ ಪ್ರತಿಜ್ಞಾ ಸ್ವೀಕಾರವನ್ನು ಮಾಡಿದವರು. ಇದೆಲ್ಲ ನಮ್ಮ ಸೌಭಾಗ್ಯ. ಆರಂಭದ ದಿವಸದ 10 ಗಂಟೆಗೆ ಉದ್ಘಾಟನೆಯನ್ನು ಗೌರವಾನ್ವಿತ ಅನಿಲ್ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಕೇರಳ ಸರ್ಕಾರ ಮಾಡಲಿಕ್ಕಿದ್ರೆ ಸೋಮಣ್ಣ ಬೇವನವರದವರು ಅವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಪ್ರಸ್ತಾವನೆಯನ್ನು ಪ್ರಕಾಶ್ ಮತ್ತಿಹಳ್ಳಿ ಅವರು ಕಾರ್ಯದರ್ಶಿಯವರು ಅಭಿವೃದ್ಧಿ ಪ್ರಾಧಿಕಾರ ಮಾಡಲಿಕ್ಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ನೆಲೆಯಲ್ಲಿ ನಮ್ಮ ಇಲ್ಲಿ ನೆಲೆಸಿರುವ ಕನ್ನಡಿಗ ತುಳುವರಿಗೂ ಒಂದರ್ಥದ ವಿಶ್ವಾಸ ಬರಬೇಕು. ಯಾಕಂದ್ರೆ ನಮ್ಮ ಹೆಚ್ಚಿನ ಜನ ಇಲ್ಲಿಯ ಉಡುಪಿಯ ತಾಲೂಕಿನವರು, ದಕ್ಷಿಣ ಕನ್ನಡದವರು, ಕಾಸರಗೋಡು ಎಲ್ಲ ಅಲ್ಲಿ ಇದ್ದಾರೆ. ಅವರಿಗೂ ವಿಶ್ವಾಸ ಬರಬೇಕು, ಅಲ್ಲಿಯವರಿಗೂ ಇಲ್ಲಿಯ ಬಗ್ಗೆ ವಿಶ್ವಾಸ ಬರಬೇಕು. ಆ ಬಂಧುತ್ವ, ಆ ಸಹಭಾಗಿತ್ವ, ಆ ಸಂಸ್ಕೃತಿ ಮತ್ತು ಆ ಪ್ರತಿಭೆಗೆ ಬೇಕಾದಂತ ಗೌರವ ಎಲ್ಲವೂ ಮಾನ್ಯವಾದ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರವನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ. ಒಂದು ಕೆಲಸ ಆಗಿಲ್ಲ. ಹೀಗೆ ನಾವು ಕಳೆದ 7-8 ವರ್ಷಗಳ ಹಿಂದೆ ಶ್ರೀಮನ್ ಪ್ರದೀಪ್ ಕಲ್ಕೂರ್ ಅವರ ನೇತೃತ್ವದಲ್ಲಿ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಎಂಬ ಸಂಘಟನೆಯನ್ನು ರೂಪೀಕರಿಸಿ ಈ ಮೂಲಕ ಕೇರಳದ ಎಲ್ಲ ಜಿಲ್ಲೆಯಲ್ಲಿರುವ ಕನ್ನಡ ಭಾಷೆ, ತುಳು ಭಾಷೆ ಮಾತಾಡುವ ಭಾಷಾ ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸಿ ಅಲ್ಲಿ ಅವರ ಪ್ರತಿಭೆಗಳಿಗೆ ಕನ್ನಡ ಎಲ್ಲ ಇದಕ್ಕೆ ಉತ್ತೇಜನ ಕೊಡುವಂತ ರೀತಿಯಲ್ಲಿ ಈ ಒಂದು ಸಂಘಟನೆಯು ಕಾರ್ಯಾಚರಿಸುತ್ತಿದೆ. ಪ್ರತಿ ವರ್ಷ ನಮ್ಮ ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿ ಅನಂತಪುರಿ ಗಡಿನಾಡ ಕನ್ನಡ ಸಂಸ್ಕೃತಿ ಉತ್ಸವ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ವರ್ಷದ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ 23ರಂದು ನಡೆಯಲಿದೆ. ಈ ಬಗ್ಗೆ ನಮ್ಮ ಮಾನ್ಯ ಸಂಸ್ಥಾಪಕರಾದ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ವಿವರಿಸುತ್ತಾರೆ. ಇದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರಿದ್ದಾರೆ. ಅವರು ಕವಿಗಳು, ಸಾಹಿತಿಗಳು. ನಾಳಿದ್ದು ಅಲ್ಲಿ ತಿರುವನಂತಪುರದಲ್ಲಿ ನಡೆಯುವಂಥ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸುವವರು. ಹಾಗೆ ನಮ್ಮ ಗಡಿನಾಡ ಸಾಹಿತ್ಯ ಸಂಸ್ಕೃತಿ ಅಕಾಡೆಮಿ ಅಧ್ಯಕ್ಷರಾದ ಎನ್ ಚಂದ್ಯಪ್ಪ ನಾಯ್ಕ, ಹಿರಿಯ ಯಕ್ಷಗಾನ ಕಲಾವಿದರು, ಕಲಾ ಪೋಷಕರು. ನಾನು AR ಸುಬ್ಬಯ್ಯಕಟ್ಟೆ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ. ಹಾಗೆ ನಮ್ಮ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ನಮ್ಮ ಸಂಸ್ಥಾಪಕರು. ಹಾಗೆ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕೊಡಿವಾಲ್ ಇದ್ದಾರೆ. ಎಲ್ಲರನ್ನು ಸ್ವಾಗತಿಸಿ ಈ ಬಗ್ಗೆ ವಿವರಿಸಲು ಪ್ರದೀಪ್ ಕುಮಾರ್ ಕಲ್ಕೂರ್ ಅವರನ್ನು ವಿನಂತಿಸುತ್ತೇನೆ. ಆತ್ಮೀಯ ಬಂಧುಗಳೇ, ಕನ್ನಡ, ಕರ್ನಾಟಕ, ಅದರ ಒಳಗೆ ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ ಎಲ್ಲದರ ಸಮಾಗಮದ ಒಂದು ಚಿಂತನೆ. ಆ ಕನ್ನಡ ಇರುವಂಥ ಚಿಂತನೆ ಅದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದ್ದಲ್ಲ. ಹೊರನಾಡಿನಲ್ಲೂ ಕನ್ನಡಿಗರು ಅದೇ ಸಮ ಪ್ರಮಾಣದಲ್ಲಿ ತಮ್ಮ ಸಾಧನೆಯೊಂದಿಗೆ ಬದುಕನ್ನು ಕಟ್ಟಿಕೊಂಡು ಬೇರೆ ಬೇರೆ ನೆಲೆಗಳಲ್ಲಿ ಪ್ರತಿಷ್ಠಿತರಾಗಿ ಮೆರೆಯುತ್ತಿದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯ. ವಿಶೇಷವಾಗಿ ನಮಗೆ ಸನಿಹವಾದಂಥ ಜಿಲ್ಲೆ ಅದು ಕಾಸರಗೋಡು ಜಿಲ್ಲೆ, ಕೇರಳ ಜಿಲ್ಲೆ, ಕೇರಳ ರಾಜ್ಯ. ಆ ಕೇರಳ ರಾಜ್ಯದ ಕಾಸರಗೋಡು ಮತ್ತು ಮಂಜೇಶ್ವರ ಇವತ್ತು ಕರ್ನಾಟಕ ಸರ್ಕಾರ ಅಂದರೆ ಭಾಷಾ ಅಲ್ಪಸಂಖ್ಯಾತ ನೆಲೆಯಲ್ಲಿ ಸಂವಿಧಾನದಲ್ಲಿ ಮಾನ್ಯತವಾದ ನೆಲೆಯಲ್ಲಿ ಕರ್ನಾಟಕದ ಕನ್ನಡಿಗರಿಗೆ ಸಿಗುವಂಥ ಯಾವತ್ತೂ ಸೌಲಭ್ಯಗಳು, ಯಾವತ್ತೂ ಗೌರವಗಳು, ಮಾನ್ಯತೆಗಳು ಕೊಡುವ ಹಾಗೆ ಸರ್ಕಾರದ ಶಾಸನಬದ್ಧವಾದಂಥ ಚಿಂತನೆ ಇದೆ, ವ್ಯವಸ್ಥೆ ಇದೆ. ಇದು ಅಷ್ಟೇ ಅಲ್ಲದೆ ಹೊರನಾಡಿನ ತಿರುವನಂತಪುರ, ಕನ್ಯಾಕುಮಾರಿ, ನಾಗರ್ಕೊಯಿಲ್, ಶುಚೀಂದ್ರಂ, ಕ್ಯಾಲಿಕಟ್, ಎರ್ನಾಕುಳಂ, ಹೀಗೆ ಎಲ್ಲ ಪ್ರದೇಶ ಶುಚೀಂದ್ರಮಲ್ಲಿ ಸುಮಾರು 600-700 ಸಂಸಾರಗಳು ಇಲ್ಲ. ಎರ್ನಾಕುಳಂನ ಪಕ್ಕದ ಅಲ್ಲಿ
ಅಲ್ಲಿ ಸುಮಾರು 800ರಿಂದ 900 ಸಂಸಾರಗಳು, ಇಲ್ಲ ತಿರುವನಂತಪುರದ 700ರಿಂದ 800 ಸಂಸಾರಗಳು, ನಾಗರಕೊಯ್ಲು ಇರ್ಬೋದು, ಶುಚೀಂದ್ರಂ ಇರ್ಬೋದು, ಕನ್ಯಾಕುಮಾರಿ ಸಹಿತವಾಗಿ ನಮ್ಮ ತುಳು ಮತ್ತು ನಮ್ಮ ಕನ್ನಡದ ಅಸ್ತಿತ್ವ ಇವತ್ತಿಗೂ ಕಳೆದ ಹಲವಾರು ದಶಕಗಳಲ್ಲ, ಸುಮಾರು 1000 ವರ್ಷಗಳಿಂದ ಅಲ್ಲಿ ಅದು ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ. ಅವರೆಲ್ಲರಿಗೂ ನಮ್ಮ ಪ್ರದೇಶದ ಅಥವಾ ಕನ್ನಡ ನಾಡುನುಡಿಯ ಜಾಗೃತಿ ಮತ್ತು ಅವರು ಯಾವತ್ತು ನಮ್ಮ ಊರಿನ ಜೊತೆಗೆ ನೇರ ಸಂಪರ್ಕದಲ್ಲಿರುವವರು, ಇಲ್ಲಿಯ ಜನರು ಅಲ್ಲಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ತಂತ್ರ ಕಲಿಯಕ್ಕೋಸ್ಕರ ಹೋಗ್ತಾ ಇರುವವರು, ಅವರಿಗೆ ಅವರ ಅಸ್ತಿತ್ವದ ಒಂದು ನೆಲೆಗೆ ಮಾನ್ಯತೆ ಕೊಡುವ ದೃಷ್ಟಿಯಿಂದ ಮತ್ತು ಸರ್ಕಾರದ ಸಣ್ಣ ಪುಟ್ಟ ಸಮಸ್ಯೆಗಳು, ಟೆಕ್ನಿಕಲ್ ಪ್ರಾಬ್ಲಮ್ಸ್, ಉದಾಹರಣೆಗೆ ಇಲ್ಲಿಂದ ನಾವು ಪ್ರವಾಸಕ್ಕೆ ಹೋಗುವಾಗ, ಅಲ್ಲಿಂದ ಇಲ್ಲಿಗೆ ಪ್ರವಾಸಕ್ಕೆ ಹೋಗುವಾಗ ಆಗುವ ಸಮಸ್ಯೆಗಳು, ವಿದ್ಯಾರ್ಥಿಗಳಿಗೆ ಆಗುವ ಸಮಸ್ಯೆಗಳು, ವೈದ್ಯಕೀಯ ಸಮಸ್ಯೆಗಳು, ಸರ್ಕಾರದ ಕೆಲವು ಸಮಸ್ಯೆಗಳು, ಈ ತುಳು ಭಾಷಿಗರಿಗೆ ಒಂದು ರಿಸರ್ವೇಶನ್ ಅಂತಿದೆ, ಅದು ಅವರಿಗೂ ಅಲ್ಲಿಯ ತುಳು ಭಾಷಿಗರಿಗೂ ದೊರಕಬೇಕಲ್ಲ. ಹೀಗೆ ಎಲ್ಲ ದೃಷ್ಟಿಯಿಂದ ಹುಟ್ಟಿಕೊಂಡಂತ ಮತ್ತು ನಮ್ಮ ಸಾಂಸ್ಕೃತಿಕ ಸಂಪನ್ನತೆಗೆ, ಅವರಲ್ಲಿ ಅಡಕಲಿರುವ ಸಾಂಸ್ಕೃತಿಕ ಸಂಪನ್ನೆಗೆ ಗೌರವ ಕೊಡುವ ದೃಷ್ಟಿಯಿಂದ ಮತ್ತು ಸರ್ಕಾರದ ಸೌಲಭ್ಯಗಳು, ಸರ್ಕಾರದ ಮಾನ್ಯತೆಗಳು, ಏನು ಪ್ರಶಸ್ತಿಗಳಿರ್ಬೋದು ಅಥವಾ ನಮ್ಮ ಅಕಾಡೆಮಿಗಳಲ್ಲಿ ಅವರ ಸದಸ್ಯತನ ಇರಬಹುದು, ಅದು ಕರ್ನಾಟಕ ಸರ್ಕಾರ ಮತ್ತು ಕೇರಳ ಸರ್ಕಾರ ಎರಡನ್ನೂ ಒಳಗೊಂಡಂತೆ ಒಂದು ರೀತಿಯ ಮಧ್ಯಸ್ಥಿಕೆಯ ನೆಲೆಯಲ್ಲಿ ನಾವು ಹುಟ್ಟಿಕೊಂಡಂತ ಸಂಸ್ಥೆ ಅದು ಕನ್ನಡ ನಮ್ಮ ಗಡಿನಾಡ ಸಾಹಿತ್ಯ ಅಕಾಡೆಮಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಎಲ್ಲ ದೃಷ್ಟಿಯಿಂದ ನಾವು ಹಲವಾರು ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕಾಸರಗೋಡಿನಿಂದ ಕಾಂಜಂಗಾಡ್ ತನಕ ಕನ್ನಡ ಪುಸ್ತಕ ಪ್ರಾಧಿಕಾರದ ಪುಸ್ತಕಗಳಿರ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಸವಲತ್ತುಗಳಿರ್ಬೋದು, ಗಡಿನಾಡ ಅಕಾಡೆಮಿಯ ಮುಖಾಂತರ ಸರ್ಕಾರಿ ಶಾಲೆಗಳು ಮತ್ತು ಅಲ್ಲಿಯ ಮೂಲಭೂತ ಸೌಕರ್ಯಗಳಿಗೆ ಬೇಕಾದ ಪೂರಕ ಚಿಂತನೆಗಳಿರ್ಬೋದು, ಸ್ಕಾಲರ್ಶಿಪ್ಗಳಿರ್ಬೋದು, ವಿದ್ಯಾರ್ಥಿ ವೇತನಗಳಿರ್ಬೋದು ಮತ್ತು ಯೂನಿವರ್ಸಿಟಿಗಳಲ್ಲಿ ಇದನ್ನೆಲ್ಲವೂ ನಾವು ಹಂತ ಹಂತವಾಗಿ ನಾವು ಮಾಡ್ತಾ ಇದ್ದೇವೆ. ಈ ದೃಷ್ಟಿಯಿಂದ ಕೇರಳ ರಾಜ್ಯದ ಇದಕ್ಕೆ ಪ್ರಧಾನ ಕಾರಣ ನಮ್ಮವರು ಅಷ್ಟು ದೊಡ್ಡ ಸಂಖ್ಯೆ ಅಂದರೆ, ಹಿಂದೆ ಇದು ಮದ್ರಾಸ್ ಪ್ರಾಂತ್ಯಕ್ಕೆ ಒಳಪಟ್ಟಂತ ಪ್ರದೇಶ, ನಮ್ಮದು ಎಲ್ಲವೂ ಆಡಳಿತಾತ್ಮಕವಾಗಿ ಮದ್ರಾಸ್ ಕೇಂದ್ರೀಕೃತವಾಗಿತ್ತು. ಹಾಗಾಗಿ ಇಂದಿಗೂ ಅದರಲ್ಲಿ ಪ್ರತ್ಯೇಕತೆಯ ಪ್ರಶ್ನೆಗಳು ಬರುವುದಿಲ್ಲ. ಆದ್ರೆ ನಮಗೂ ಅಲ್ಲಿ ಹೋದಾಗ ಪರವೂರಿಗೆ ಹೋದಂತ ಅನುಭವ ನಮಗೇನು ಆಗುದಿಲ್ಲ. ಒಂದೇ ರೀತಿ ಅಂದ್ರೆ ಮಲಯಾಳ ಸ್ಪಷ್ಟವಾದ ರೀತಿಯಲ್ಲಿ ಅವರ ಅನುಷ್ಠಾನದಲ್ಲಿ ಅವರ ಚಿಂತನೆಗೆ ಹೋಗ್ತಾ ಇದ್ದಾರೆ. ಹೀಗೆ ನಾವು ಕಳೆದ 1-2 ವರ್ಷಗಳಿಂದ ಪ್ರಥಮವಾಗಿ ನಾವು ಅಲ್ಲಿಯ ಅಸ್ಮಿತೆ, ಮಹಾರಾಜರ ಒಂದು ಭವನ ಇದೆ, ಭಾರತ್ ಅಕಾಡೆಮಿ, ಭಾರತ್ ಭವನ್ ಅಂತ ಕೇರಳ ಸರ್ಕಾರದ ಒಂದು ಸಾಂಸ್ಕೃತಿಕವಾದಂತ ಭವನ, ಬಹಳ ಅಚ್ಚುಕಟ್ಟು. ಇಡೀ ಕೇರಳದ ಸಂಸ್ಕೃತಿ, ನಮ್ಮ ತವಳವ ಸಂಸ್ಕೃತಿಯನ್ನು ಒಳಗೊಂಡಂತೆ ಒಳಗಡೆ ಹೋಗುವುದು ಅನಾವರಣ ಆಗ್ತದೆ. ಇವತ್ತಿಗೂ ಹಾಗೆ ಉಳಿಸ್ಕೊಂಡಿದ್ದಾರೆ.